ವಿಶೇಷವಾದ ವರ್ಷ. ಏಕೆಂದರೆ ಈಶ್ವರೀಯ ವಿಶ್ವವಿದ್ಯಾಲಯ ಪ್ರಾರಂಭ ಆಗಿದ್ದು 1936. ಈ ವರ್ಷಕ್ಕೆ 90 ವರ್ಷ ಆಯಿತು. 90 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಮತ್ತು ಮಹಾಶಿವರಾತ್ರಿಯ ಪ್ರಯುಕ್ತ ಮೈಸೂರಿನಲ್ಲಿ ಗುಜರಾತಿನ ಪ್ರಸಿದ್ಧ ಸೋಮನಾಥೇಶ್ವರ ದೇವಸ್ಥಾನದ ತದ್ರೂಪವನ್ನು ನಿರ್ಮಾಣ ಮಾಡಿ ಜನರಿಗೆ ವಿಶೇಷವಾದ ದರ್ಶನಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. 8ನೇ ತಾರೀಕು ಇದು ಉದ್ಘಾಟನೆ ಆಗುತ್ತೆ ಮತ್ತು 22ರವರೆಗೆ ಇದು ನಡೆಯುತ್ತೆ, 15 ದಿವಸ ನಡೆಯುತ್ತೆ. ಇದರ ಜೊತೆಗೆ ಭಾಳ ವಿಶಾಲವಾದ ಒಂದು ಜ್ಞಾನ ವಿಜ್ಞಾನ ದರ್ಶನ ಮೇಳ ಅಂತ ಹೇಳಿ ಮೇಳವನ್ನು ಕೂಡ ತಯಾರು ಮಾಡ್ತಾ ಇದ್ದೇವೆ. ಅದರಲ್ಲಿ ಮನುಷ್ಯರಿಗೆ ಭಾಳ ಮುಖ್ಯವಾಗಿ ಬೇಕಾದಂಥ ಮಾನಸಿಕ ಶಾಂತಿ ಇರ್ಬೋದು ಅಥವಾ ಸುಲಲಿತವಾದ ಜೀವನ ಕ್ರಮದ ಶೈಲಿ ಇರ್ಬೋದು ಅಥವಾ ಒಂದು ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯದ ಸುಧಾರಣೆ ಇರ್ಬೋದು ಅಥವಾ ಮನಸ್ಸಿನಲ್ಲಿ ಏಕಾಗ್ರತೆ ಹೆಚ್ಚು ಮಾಡಿಕೊಡೋದಿರ್ಬೋದು. ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ನಾವು ಮೇಳವನ್ನು ಮಾಡ್ತಾಯಿದ್ದೇವೆ. ಇದರಲ್ಲಿ ಕೇವಲ ಮಾಹಿತಿಯನ್ನು ಮಾತ್ರ ಕೊಡಲು ಸಾಕಾಗದೇ ಇರುವುದರಿಂದ ಜಾಗೃತಿಯನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇವೆ. ಕೇವಲ ಮಾಹಿತಿ ಸಾಕಾಗೋದಿಲ್ಲ, ಮನುಷ್ಯನ ಬದಲಾವಣೆಗೆ ಜಾಗೃತಿ ಕೂಡ ಬೇಕಾಗುತ್ತೆ. ಜಾಗೃತಿಯನ್ನು ನೀಡಲಿಕ್ಕೋಸ್ಕರ ಹಲವಾರು ಸ್ಟಾಲ್ಗಳನ್ನು ಹಾಕಿದ್ದೀವಿ. ಅದರಲ್ಲಿ ಚಿತ್ರಗಳ ಮೂಲಕ ಪ್ರದರ್ಶನ ಇರ್ಬೋದು ಅಥವಾ ಕುಳಿತುಕೊಂಡು ಧ್ಯಾನ ಮಾಡೋದಿರ್ಬೋದು ಅಥವಾ ವೀಕ್ಷಣೆ ಮಾಡೋದಿರ್ಬೋದು, ಅನುಭವ ಮಾಡೋದಿರ್ಬೋದು, ಕಂಪ್ಯೂಟರ್ ಮೂಲಕ ಅನುಭವ ಮಾಡೋದಿರ್ಬೋದು, ಇವೆಲ್ಲ ಕೂಡ ವ್ಯವಸ್ಥೆ ಒಳಗಡೆ ಇದೆ. ಹಾಗಾಗಿ ಈ ಮೇಳ ವಿಶಾಲವಾಗಿದೆ, ತಿಳ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆಗೆ ಇಲ್ಲಿ ನಾವು ಈ ವರ್ಷ ಇಬ್ಬರಿಗೆ ಈಶ್ವರೀಯ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಆ ಪ್ರಶಸ್ತಿ ಮೊದಲನೇದಾಗಿ ಸನ್ಮಾನ್ಯ ಶ್ರೀ ಕೆ ಸಿ ಶಿವಪ್ಪನವರು, ಪ್ರಖ್ಯಾತ ದಾರ್ಶನಿಕ ಕವಿಗಳು ಮೈಸೂರು ಅವರಿಗೆ, ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ನೃತ್ಯಪಟುವಾದಂಥ ಡಾಕ್ಟರ್ ವಸುಂಧರಾಧರ ಸ್ವಾಮಿಯವರು ಕೂಡ, ಇವರಿಬ್ಬರಿಗೂ ಕೂಡ ಈಶ್ವರೀಯ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ವಿಶ್ವವಿದ್ಯಾಲಯ 90ನೇ ವರ್ಷದ ವಾರ್ಷಿಕೋತ್ಸವನ ಈ ವರ್ಷ ಮಾಡ್ತಾ ಇದ್ದೀವಿ. 90ನೇ ವರ್ಷದ ವಾರ್ಷಿಕೋತ್ಸವ ಜೊತೆಯಲ್ಲಿ ಶಿವರಾತ್ರಿ ಮಹೋತ್ಸವನೂ ಕೂಡ ಮಾಡ್ತಾ ಇದ್ದೀವಿ. ಇದರ ಪ್ರಯುಕ್ತನೇ ಐಶ್ವರ್ಯ ಪೆಟ್ರೋಲ್ ಬಂಕ್ ಎದುರುಗಡೆ ಗ್ರೌಂಡಲ್ಲಿ ಸೋಮನಾಥ ಮಂದಿರ ಜೊತೆಯಲ್ಲಿ ನಮ್ಮದು ಆಧ್ಯಾತ್ಮಿಕ ಮೇಳ ಚಿತ್ರ ಪ್ರದರ್ಶನಗಳಿದೆ ಮತ್ತು ದ್ವಾದಶ ದರ್ಶನದ್ದು ಇರುತ್ತೆ, ದೇವಿಯರ ದರ್ಶನ ಇರುತ್ತೆ. ಅಷ್ಟೆಲ್ಲರ ಜೀವನ ಶಾಂತಿ ಸಹಬಾಳ್ವೆಯಿಂದ ನಡೀಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮನ ನಾವೆಲ್ಲರೂ ಕೂಡ ನಿತ್ಯ ಬಂದು ಈ ಒಂದು ಸಂದೇಶನ ಜನತೆಗೆ ಮುಟ್ಟಿಸೋದಕ್ಕೆ ನಿತ್ಯ ತಮ್ಮ ಮುಂದೆ ಪತ್ರಿಕೆ ಚಾನಲ್ ಮೂಲಕ ಸಹಕರಿಸ್ತೀರಾ ಅಂತ ನಂಬಿಕೆ ಇದೆ. ತಾವು ಸದಾಕಾಲ ಇದೇ ರೀತಿ ಸಹಕಾರ ಕೊಡ್ತೀರಿ, ಮುಂದೇನು ಕೊಡ್ತಾ ಹೋಗ್ತೀರಿ. ಈ ಶಿವರಾತ್ರಿ ಕಾರ್ಯಕ್ರಮ ಯಶಸ್ವಿ ಮಾಡ್ತೀರಿ ಅಂತ ನಂಬಿಕೆ ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ವಂದಿಸ್ತೇನೆ.